ಗಾಜಾ ಭೂಮಿಯ ಮೇಲಿನ ನರಕಕ್ಕಿಂತ ಕೆಟ್ಟದಾಗಿದೆ ಎಂದು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿಯ ಮುಖ್ಯಸ್ಥರು ಬಿಬಿಸಿಗೆ ತಿಳಿಸಿದ್ದಾರೆ. ಜಿನೀವಾದಲ್ಲಿರುವ ಐಸಿಆರ್ಸಿ ಪ್ರಧಾನ ಕಚೇರಿಯಲ್ಲಿ ನೀಡಿದ ಸಂದರ್ಶನದಲ್ಲಿ ಸಂಸ್ಥೆಯ ಅಧ್ಯಕ್ಷೆ ಮಿರ್ಜಾನಾ ಸ್ಪೊಲ್ಜಾರಿಕ್, ಗಾಜಾ ಯುದ್ಧದ ಭೀಕರತೆಯನ್ನು ವೀಕ್ಷಿಸುತ್ತಿರುವಾಗ ಮಾನವೀಯತೆ ವಿಫಲವಾಗುತ್ತಿದೆ ಎಂದು ಹೇಳಿದರು. ಐಸಿಆರ್ಸಿಯ 3 ನೊಬೆಲ್ ಶಾಂತಿ ಪ್ರಶಸ್ತಿಗಳನ್ನು ಪ್ರದರ್ಶಿಸುವ ಕೋಣೆಯಲ್ಲಿ ಮಾತನಾಡುತ್ತಾ ಶ್ರೀಮತಿ ಸ್ಪೊಲ್ಜಾರಿಕ್ ರವರು ಗಾಜಾ ಭೂಮಿಯ ಮೇಲಿನ ನರಕ ಎಂದು ಹೇಳಿದ ಹೇಳಿಕೆಗಳ ಬಗ್ಗೆ ಮತ್ತು ಅಂದಿನಿಂದ ಅವರ ಮನಸ್ಸನ್ನು ಬದಲಾಯಿಸಲು ಏನಾದರೂ ಸಂಭವಿಸಿದೆಯೇ ಎಂದು ಕೇಳಿದೆ. ಇದು ಇನ್ನೂ ಕೆಟ್ಟದಾಗಿದೆ. ಏನು ನಡೆಯುತ್ತಿದೆ ಎಂಬುದನ್ನು ನಾವು ನೋಡುತ್ತಲೇ ಇರಲು ಸಾಧ್ಯವಿಲ್ಲ. ಇದು ಯಾವುದೇ ಸ್ವೀಕಾರಾರ್ಹ ಕಾನೂನು, ನೈತಿಕ ಮತ್ತು ಮಾನವೀಯ ಮಾನದಂಡಗಳನ್ನು ಮೀರುತ್ತಿದೆ. ಹೆಚ್ಚು ಮುಖ್ಯವಾಗಿ, ನಾವು ಮಾನವ ಘನತೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿರುವ ಜನರನ್ನು ನೋಡುತ್ತಿದ್ದೇವೆ ಎಂಬ ಅಂಶವು ನಮ್ಮ ಸಾಮೂಹಿಕ ಆತ್ಮಸಾಕ್ಷಿಗೆ ನಿಜಕ್ಕೂ ಆಘಾತವನ್ನು ಉಂಟುಮಾಡಬೇಕು. ಯುದ್ಧವನ್ನು ಕೊನೆಗಾಣಿಸಲು, ಪ್ಯಾಲೆಸ್ತೇನಿಯರ ನೋವನ್ನು ಕೊನೆಗಾಣಿಸಲು, ಇಸ್ರೇಲಿ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಲು ರಾಜ್ಯಗಳು ಹೆಚ್ಚಿನದನ್ನು ಮಾಡಬೇಕು ಎಂದು ಅವರು ಹೇಳಿದರು. ಐಸಿಆರ್ಸಿಯ ಅಧ್ಯಕ್ಷರ ಮಾತುಗಳನ್ನು ಸ್ಪಷ್ಟವಾಗಿ ಎಚ್ಚರಿಕೆಯಿಂದ ಆರಿಸಲಾಗಿದ್ದು, ಅವು ನೈತಿಕ ತೂಕವನ್ನು ಹೊಂದಿವೆ. ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಒಂದು ಜಾಗತಿಕ ಮಾನವೀಯ ಸಂಘಟನೆಯಾಗಿದ್ದು, ಇದು 1.5 ಶತಮಾನಕ್ಕೂ ಹೆಚ್ಚು ಕಾಲ ಯುದ್ಧಗಳಲ್ಲಿನ ನೋವನ್ನು ನಿವಾರಿಸಲು ಕೆಲಸ ಮಾಡುತ್ತಿದೆ.